ನಮಸ್ಕಾರ ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಒಳ್ಳೆಯತನವನ್ನು ಕೆಲವರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದ್ದಾರೆಯೇ? ನಿಮ್ಮ ಕಾಳಜಿಯನ್ನು ಕೆಲವರು ನಿರ್ಲಕ್ಷ್ಯ ಮಾಡಿದ್ದಾರೆಯೇ? ನಿಮ್ಮ ಪ್ರೀತಿಗೆ, ನಿಮ್ಮ ತ್ಯಾಗಕ್ಕೆ, ನಿಮ್ಮ ನಿಷ್ಠೆಗೆ ಬೆಲೆ ಕೊಡದೆ ನಿಮ್ಮನ್ನು ನೋಯಿಸಿದ್ದಾರೆಯೇ? ಹಾಗಾದ್ರೆ ಈ ಮಾತುಗಳನ್ನು ಕೊನೆಯವರೆಗೂ ಕೇಳಿ. ಯಾರಿಗೆ ನಿಮ್ಮ ಬೆಲೆ ತಿಳಿದಿಲ್ವೋ ಅವರ ಹಿಂದೆ ಓಡಬೇಡಿ. ಯಾರಿಗೆ ನಿಮ್ಮ ಮಹತ್ವ ಅರ್ಥವಾಗಿಲ್ವೋ ಅವರ ಮುಂದೆ ನಿಮ್ಮನ್ನು ನೀವು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ವಜ್ರದ ಬೆಲೆ ತರಕಾರಿ ಮಾರುಕಟ್ಟೆಯಲ್ಲಿ ಯಾರಿಗೂ ತಿಳಿಯೋದಿಲ್ಲ. ಅದರಂತೆ ನಿಮ್ಮ ಮೌಲ್ಯವನ್ನು ಅರಿಯದವರ ಅಭಿಪ್ರಾಯದಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ನೆನಪಿಡಿ, ಸೂರ್ಯನು ಯಾರ ಮನೆಯ ಬಾಗಿಲಿಗೂ ಹೋಗಿ ತನ್ನ ಬೆಳಕನ್ನು ಸಾಬೀತುಪಡಿಸುವುದಿಲ್ಲ. ಅವನು ಕೇವಲ ಹೊಳೆಯುತ್ತಾನೆ. ನೀವು ಹಾಗೆಯೇ ಇರಬೇಕು. ಮೌನವಾಗಿ ಬೆಳೆಯಿರಿ, ಮೌನವಾಗಿ ಪರಿಶ್ರಮ ಪಡಿ, ಮೌನವಾಗಿ ಯಶಸ್ಸು ಸಾಧಿಸಿ. ಯಾಕೆಂದ್ರೆ ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರಿಗೆ ಉತ್ತರವಾಗುತ್ತೆ. ಇಂದು ನಾನು ನಿಮಗೆ ಜೀವನವನ್ನು ಬದಲಾಯಿಸಬಲ್ಲ ಕೆಲವು ಅಮೂಲ್ಯ ಮಾತುಗಳನ್ನು ಹೇಳಲಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಯಾಕೆಂದ್ರೆ ಒಂದು ಮಾತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ಯಾರ ಮುಂದೆಯೂ ಅತಿಯಾಗಿ ಬಗ್ಗಬೇಡಿ. ಯಾಕೆಂದ್ರೆ ಕೆಲವರು ನಿಮ್ಮ ವಿನಯವನ್ನು ಗೌರವವಾಗಿ ನೋಡದೆ ನಿಮ್ಮ ಅಸಹಾಯಕತೆ ಎಂದು ಭಾವಿಸಬಹುದು. ವಿನಯ ಒಳ್ಳೆಯದು, ಆದರೆ ಆತ್ಮ ಗೌರವವನ್ನು ಕಳೆದುಕೊಳ್ಳುವಷ್ಟು ಅಲ್ಲ. ಕನಸುಗಳು, ಆಸೆಗಳು ಮತ್ತು ಜನರು ಇವು ಜೀವನದಲ್ಲಿ ಎಷ್ಟು ಕಡಿಮೆ ಇರುತ್ತಾರೋ ಅಷ್ಟು ಒಳ್ಳೆಯದು. ಯಾಕೆಂದ್ರೆ ಅತಿಯಾದ ನಿರೀಕ್ಷೆಗಳು ಯಾವಾಗಲೂ ಹೆಚ್ಚು ನಿರಾಸೆಯನ್ನು ಕೊಡುತ್ತೆ. ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಯಾವಾಗ ಹೊರಬರುತ್ತೆ ಗೊತ್ತಾ? ನೀವು ಅವನಿಗೆ ಯಾವುದೇ ಪ್ರಯೋಜನವಾಗದ ಸಮಯದಲ್ಲಿ, ನಿಮ್ಮ ಬಳಿ ಏನು ಇಲ್ಲದಿದ್ದಾಗಲೂ ನಿಮ್ಮ ಜೊತೆ ನಿಲ್ಲುವವರೇ ನಿಜವಾದವರು. ಜ್ಞಾನ ಮತ್ತು ಔಷಧಿ ಎರಡನ್ನೂ ಎಲ್ಲರಿಂದಲೂ ಪಡೆಯಬಾರದು. ತಪ್ಪು ಸಲಹೆ ಜೀವನವನ್ನು ಹಾಳು ಮಾಡಬಹುದು. ತಪ್ಪು ಔಷಧಿ ಆರೋಗ್ಯವನ್ನು ಹಾಳು ಮಾಡಬಹುದು. ಜೀವನದಲ್ಲಿ ನಮ್ಮ ಬಗ್ಗೆ ಇರುವ ಟೀಕೆಗಳನ್ನು ಕೇಳುವುದು ಅಷ್ಟೇ ಮುಖ್ಯ. ಯಾಕೆಂದ್ರೆ ಪ್ರತಿದಿನ ಹೊಗಳಿಕೆಯನ್ನೇ ಕೇಳುತ್ತಾ ಹೋದರೆ ನಾವು ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ನಮ್ಮ ತಪ್ಪುಗಳನ್ನು ತೋರಿಸುವವರು ಕೆಲವೊಮ್ಮೆ ನಮ್ಮ ಬೆಳವಣಿಗೆಗೆ ಕಾರಣವಾಗುತ್ತಾರೆ. ಸ್ನೇಹಿತರೆ, ಕೊನೆಯ ಉಸಿರಿರುವವರೆಗೆ ಪ್ರಯತ್ನಿಸಿ. ಯಾಕೆಂದ್ರೆ ಪ್ರಯತ್ನ ಮಾಡಿದರೆ ಒಂದೋ ನೀವು ಗೆಲ್ಲುತ್ತೀರಿ, ಇಲ್ಲವೇ ಒಂದು ಅಮೂಲ್ಯ ಪಾಠವನ್ನು ಕಲಿಯುತ್ತೀರಿ. ಎರಡೂ ನಿಮ್ಮ ಜೀವನಕ್ಕೆ ಲಾಭವೇ. ಮತ್ತೊಂದು ವಿಷಯ ನೆನಪಿಡಿ, ಸರಿಯಾದ ಸಮಯ ಎಂಬುವುದು ಎಂದಿಗೂ ಬರುವುದಿಲ್ಲ. ಈಗ ನಿಮ್ಮ ಕೈಯಲ್ಲಿರುವ ಸಮಯವೇ ಸರಿಯಾದ ಸಮಯ. ನೀವು ಆರಂಭಿಸುವ ದಿನವೇ ನಿಮ್ಮ ಜೀವನದ ಅತ್ಯುತ್ತಮ ದಿನ. ಒಬ್ಬ ವ್ಯಕ್ತಿಯ ಹವ್ಯಾಸಗಳು ಮತ್ತು ಸಂಸ್ಕಾರಗಳೇ ಅವನು ಎಷ್ಟು ಉನ್ನತ ವ್ಯಕ್ತಿ ಎಂಬುದನ್ನು ತಿಳಿಸುತ್ತೆ. ಹಣ, ಹುದ್ದೆ ಅಥವಾ ಅಧಿಕಾರವಲ್ಲ, ನಡತೆ ಮತ್ತು ಮೌಲ್ಯಗಳೇ ವ್ಯಕ್ತಿಯ ನಿಜವಾದ ಪರಿಚಯ. ಬೇಗ ಎಚ್ಚರಗೊಳ್ಳುವುದು ಯಾವಾಗಲೂ ಒಳ್ಳೆಯದು. ಅದು ನಿದ್ದೆಯಿಂದ ಇರಲಿ ಅಥವಾ ಭ್ರಮೆಯಿಂದ ಇರಲಿ. ಸುಖದಲ್ಲಿ ನಿಮ್ಮ ಜೊತೆ ಇರುವವರು ಸಂಬಂಧಿಕರಾಗಿರಬಹುದು, ಆದರೆ ದುಃಖದಲ್ಲಿ ನಿಮ್ಮ ಜೊತೆ ನಿಲ್ಲುವವರು ದೇವದೂತರಂತೆ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ವಿರೋಧಿಗಳು ಹೆಚ್ಚಾಗುತ್ತಿದ್ರೆ ಹೆದರಬೇಡಿ. ಅದು ನೀವು ಯಶಸ್ಸಿನ ಹತ್ತಿರ ಹೋಗುತ್ತಿದ್ದೀರಿ ಎಂಬ ಸೂಚನೆ. ಕೊಟ್ಟ ಮಾತು ಮತ್ತು ಕಷ್ಟ ಕಾಲದಲ್ಲಿ ನೆರವಾದ ವ್ಯಕ್ತಿಯನ್ನು ಎಂದಿಗೂ ಮರೆಯಬೇಡಿ. ಯಾಕೆಂದ್ರೆ ಇಂತಹ ಜನರು ಜೀವನದಲ್ಲಿ ಬಹಳ ಅಪರೂಪ. ತಪ್ಪುಗಳು, ಮರೆವುಗಳು ಮತ್ತು ಎಡವಟ್ಟುಗಳು ಇವೆಲ್ಲವೂ ಜೀವನದ ಶಿಕ್ಷಕರು. ಇವುಗಳಿಂದಲೇ ಮನುಷ್ಯ ಹೆಚ್ಚು ಕಲಿಯುತ್ತಾನೆ. ನಿಮ್ಮನ್ನು ನೀವು ಸಂತೋಷವಾಗಿಟ್ಟುಕೊಳ್ಳುವ ಮಾರ್ಗಗಳನ್ನು ಹುಡುಕಿ. ಇಲ್ಲದಿದ್ದರೆ ಸಮಸ್ಯೆಗಳು ನಿಮ್ಮನ್ನು ಹುಡುಕುತ್ತಲೇ ಇರುತ್ತವೆ. ಜನರ ಮೇಲೆ ನಿರೀಕ್ಷೆಗಳನ್ನು ಇಡಿ, ಆದರೆ ಅವರನ್ನು ದೇವದೂತರಂತೆ ಭಾವಿಸಬೇಡಿ. ಅವರು ಕೂಡ ನಮ್ಮಂತೆಯೇ ಮನುಷ್ಯರು. ದುಃಖ ಅನುಭವಿಸಿದ ವ್ಯಕ್ತಿ ಮುಂದೆ ಹೋಗಿ ಸುಖಿಯಾಗಬಹುದು, ಆದರೆ ಇತರರಿಗೆ ದುಃಖ ಕೊಡುವ ವ್ಯಕ್ತಿ ಎಂದಿಗೂ ನಿಜವಾದ ಸುಖವನ್ನು ಕಾಣಲಾರ. ಕಷ್ಟಗಳನ್ನು ಎದುರಿಸಿ ಯಶಸ್ವಿಯಾದ ವ್ಯಕ್ತಿ ಸಾಮಾನ್ಯವಾಗಿ ಯಾರಿಗೂ ಕೆಟ್ಟದ್ದನ್ನು ಮಾಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ನೋವಿನ ಮೌಲ್ಯ ಅವನಿಗೆ ಗೊತ್ತಿರುತ್ತೆ. ಸ್ನೇಹಿತರೆ, ಮನುಷ್ಯ ಎಷ್ಟು ಶ್ರೀಮಂತನಾದರೂ ತನ್ನ ಕಷ್ಟಗಳನ್ನು ಮಾರಿಕೊಳ್ಳಲು ಸಾಧ್ಯವಿಲ್ಲ, ಮತ್ತು ಎಷ್ಟು ಹಣವಿದ್ದರೂ ನೆಮ್ಮದಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಉಪವಾಸ ಕೇವಲ ಅನ್ನದ್ದೇ ಏಕೆ ಇರಬೇಕು? ದುರಾಶೆ, ಲೋಭ, ದ್ವೇಷ, ಚಾಡಿ, ಕೋಪ ಮತ್ತು ಕೆಟ್ಟ ಆಲೋಚನೆಗಳ ಉಪವಾಸವೂ ಇರಬೇಕು. ಈ ಜಗತ್ತಿನಲ್ಲಿ ಅತ್ಯಂತ ಸಂತೋಷವಾಗಿರುವವರು ಯಾರು ಗೊತ್ತೇ? ಇತರರಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳುವುದು ವ್ಯರ್ಥ ಎಂದು ಅರಿತಿರುವವರು. ಎರಡು ವಿಷಯಗಳ ಮೇಲೆ ನಿಯಂತ್ರಣ ಇರಬೇಕು. ಆದಾಯ ಕಡಿಮೆ ಇದ್ದರೆ ಖರ್ಚಿನ ಮೇಲೆ, ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಮಾತಿನ ಮೇಲೆ. ಪ್ರತಿ ಬಾರಿ ಜಗಳ ಮಾಡುವುದು ಅಗತ್ಯವಿಲ್ಲ. ಕೆಲವು ಸಣ್ಣ ತಪ್ಪುಗಳನ್ನು ನಿರ್ಲಕ್ಷಿಸುವುದೇ ದೊಡ್ಡ ಜಾಣ್ಮೆ. ಮನುಷ್ಯ ಬೆಟ್ಟಗಳ ಎದೆಯನ್ನೇ ಸೀಳುವಷ್ಟು ಶಕ್ತಿಶಾಲಿ, ಆದರೆ ಕೆಲವೇ ಮಾತುಗಳಿಗೆ ಸಂಪೂರ್ಣವಾಗಿ ಕುಸಿದು ಹೋಗುವಷ್ಟು ದುರ್ಬಲ. ಆದ್ದರಿಂದ ಯಾವುದೇ ವ್ಯಕ್ತಿಗೆ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುವಷ್ಟು ಅಧಿಕಾರ ನೀಡಬೇಡಿ. ಸಮಯ ಬದಲಾದಾಗ ಎಲ್ಲವೂ ಬದಲಾಗುತ್ತೆ. ಆದ್ದರಿಂದ ಒಳ್ಳೆಯ ದಿನಗಳಲ್ಲಿ ಅಹಂಕಾರ ಬೇಡ, ಕೆಟ್ಟ ದಿನಗಳಲ್ಲಿ ನಿರಾಶೆ ಬೇಡ.
ದೃಶ್ಯ ಮಸುಕಾಗಬಹುದು, ಆದರೆ ಗುರಿ ಮಸುಕಾಗಬಾರದು. ಸಮಯ ಕೆಟ್ಟದ್ದಾಗಿರಬಹುದು, ಆದರೆ ಜೀವನ ಕೆಟ್ಟದಾಗಿರುವುದಿಲ್ಲ. ನಾವು ಗಾಯಗೊಂಡಾಗ ಮಾತ್ರ ಇತರರ ನೋವಿನ ಅರ್ಥ ತಿಳಿಯುತ್ತದೆ. ಯಾರನ್ನಾದ್ರೂ ಪ್ರೀತಿಸಲು ಕಾರಣ ಬೇಕಾಗುವುದಿಲ್ಲ. ಕಾರಣ ಇದ್ದರೆ ಅದು ಪ್ರೀತಿಯಲ್ಲ, ಕೇವಲ ಇಷ್ಟ. ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮನ್ನು ಪ್ರೀತಿಸುವವರನ್ನು ಗೌರವಿಸಿ. ಯಾಕೆಂದ್ರೆ ಕಾಳಜಿ ವಹಿಸುವವರು ಕಡಿಮೆ, ಕಷ್ಟ ಕೊಡುವವರು ಹೆಚ್ಚು. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮನ್ನು ತಪ್ಪು ದಾರಿಯಿಂದ ತಡೆಯುವ ಸ್ನೇಹಿತರಿದ್ರೆ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಸ್ವಭಾವ ಎನ್ನುವುದು ಹಣತೆಯಂತೆ ಇರಬೇಕು. ಅದು ರಾಜನ ಅರಮನೆಯಲ್ಲೂ ಬೆಳಕು ಕೊಡಬೇಕು, ಬಡವನ ಗುಡಿಸಲಿನಲ್ಲೂ ಬೆಳಕು ಕೊಡಬೇಕು. ಜೀವನದ ಅತಿ ದೊಡ್ಡ ಗುರು ಸಮಯ. ಯಾಕೆಂದ್ರೆ ಸಮಯ ಕಲಿಸುವ ಪಾಠವನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ. ಒಬ್ಬ ಬುದ್ಧಿವಂತನ ಜೊತೆ ಕೆಲವೇ ನಿಮಿಷಗಳ ಮಾತು 1000 ಪುಸ್ತಕಗಳನ್ನು ಓದಿದಷ್ಟೇ ಮೌಲ್ಯವಾಗಿರಬಹುದು. ನಿಮ್ಮ ಕಾರಣದಿಂದ ಯಾರದ್ದಾದ್ರೂ ಕಣ್ಣಿನಲ್ಲಿ ಕಣ್ಣೀರು ಬಂದ್ರೆ ನೆನಪಿಡಿ, ಒಂದು ದಿನ ಅದೇ ನೋವು ನಿಮ್ಮ ಜೀವನಕ್ಕೂ ಬರಬಹುದು. ಇತರರ ಸಂಕಷ್ಟದಲ್ಲಿ ಸಂತೋಷ ಪಡಬೇಡಿ. ಯಾಕೆಂದ್ರೆ ಜೀವನ ಯಾವಾಗಲೂ ನಾವು ಕೊಟ್ಟದ್ದನ್ನೇ ಮರಳಿ ಕೊಡುತ್ತದೆ. ಸ್ನೇಹಿತರೆ, ನಮ್ಮ ಬಳಿ ಇರುವುದಕ್ಕೆ ನಾವು ಬೆಲೆ ಕೊಡದೆ ಇಲ್ಲದುದಕ್ಕಾಗಿ ಅಳುತ್ತೇವೆ. ಆದರೆ ಕೃತಜ್ಞತೆ ಕಲಿತ ದಿನವೇ ಜೀವನ ಸುಂದರವಾಗುತ್ತೆ. ನಿಜವಾದ ಕಾಳಜಿ ಇರುವ ವ್ಯಕ್ತಿ ಕೆಲವೊಮ್ಮೆ ನಿಮಗೆ ಕಠಿಣವಾಗಿ ಮಾತನಾಡಬಹುದು, ಆದರೆ ನಿಮಗೆ ಕೆಟ್ಟದ್ದನ್ನು ಮಾಡಲು ಸಾಧ್ಯವಿಲ್ಲ. ಜೀವನ ಸಿಗುವುದು ಅದೃಷ್ಟದ ವಿಷಯ, ಸಾವು ಸಮಯದ ವಿಷಯ. ಆದರೆ ಸಾವಿನ ನಂತರವೂ ಜನರ ಹೃದಯದಲ್ಲಿ ಬದುಕುವುದು ನಮ್ಮ ಕರ್ಮಗಳ ವಿಷಯ. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೀರಿ. ಜಗತ್ತಿಗೆ ಒಳ್ಳೆಯ ಜನರ ಅಗತ್ಯವಿದೆ. ಆ ಅಗತ್ಯವನ್ನು ನೀವೇ ಪೂರೈಸಿ. ಆಕಾಶದಲ್ಲಿ ಯಾರಿಗೂ ಶಾಶ್ವತ ನೆಲೆ ಇರುವುದಿಲ್ಲ. ಯಾರು ಭೂಮಿಗೆ ಸೇರಿರುವುದಿಲ್ವೋ ಅವರು ಎಲ್ಲೂ ಇರಲು ಸಾಧ್ಯವಿಲ್ಲ. ತನ್ನ ಇಚ್ಛೆಯಂತೆ ಬದುಕಲು ಯಾರಿಗೆ ಸಾಧ್ಯವಾಗಿದೆ? ನಾವು ಯೋಚಿಸುವುದು ಒಂದು, ಆಗುವುದು ಮತ್ತೊಂದು. ನೀವು ಒಬ್ಬಂಟಿ ಎಂದು ಯಾರು ಹೇಳುತ್ತಾರೆ? ಸದ್ಯಕ್ಕೆ ಯಾರಿಗೂ ನಿಮ್ಮ ಅಗತ್ಯವಿಲ್ಲ ಅಷ್ಟೇ. ಸಂಬಂಧಗಳನ್ನು ತೂಗಲು ಯಾವುದೇ ತಕ್ಕಡಿ ಇರುವುದಿಲ್ಲ. ಕೇವಲ ಕಾಳಜಿಯೇ ತಿಳಿಸುತ್ತದೆ ನೆನಪಿನ ತೂಕ ಎಷ್ಟು ಭಾರವಾಗಿದೆ ಎಂದು. ಜೀವನದ ಕಥೆಗಳು ನದಿಗಳಿದ್ದಂತೆ. ಯಾರ ಕತೆ ಯಾರನ್ನು ಸಂಧಿಸುತ್ತದೆ ಮತ್ತು ಎಲ್ಲಿಯವರೆಗೆ ತಲುಪುತ್ತದೆ ಎಂದು ಯಾರಿಗೂ ತಿಳಿಯದು. ಇದು ಮಾನವನ ಸ್ವಭಾವ ಮಹಾಶಯರೇ. ಸಲಹೆಯಾಗಲಿ ಅಥವಾ ಶಿಕ್ಷೆಯಾಗಲಿ ಅದು ಯಾವಾಗಲೂ ಬೇರೆಯವರಿಗೆ ನೀಡಲಾಗುತ್ತೆ. ಯಾರಿಗಾದರೂ ತೋರಿಸಿಕೊಳ್ಳಲು ಯಾವುದೇ ಕೆಲಸ ಮಾಡಬೇಡಿ. ಕೆಲಸ ಹೇಗಿರಬೇಕೆಂದ್ರೆ ಎಲ್ಲರೂ ನೋಡುತ್ತಲೇ ಉಳಿಯಬೇಕು. ನಾವು ಜೀವನದಲ್ಲಿ ಮಾಡುವ ದೊಡ್ಡ ತಪ್ಪು ಏನೆಂದರೆ ಕೆಲವರಿಗೆ ಅತಿಯಾಗಿ ಮಹತ್ವ ಕೊಡುತ್ತೇವೆ. ಆದರೆ ಹಲವಾರು ಬಾರಿ ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡುತ್ತೇವೋ ಅವರ ದೃಷ್ಟಿಯಲ್ಲಿ ನಾವು ಅಷ್ಟೇ ಕಡಿಮೆ ಬೆಲೆ ಹೊಂದಿರುತ್ತೇವೆ. ಆದ್ದರಿಂದ ನಿಮ್ಮ ಮೌಲ್ಯವನ್ನು ಇತರರ ಕೈಯಲ್ಲಿ ಇಡಬೇಡಿ. ನಿಮ್ಮ ಮೌಲ್ಯವನ್ನು ನೀವು ತಿಳಿದುಕೊಳ್ಳಿ. ಸಹನೆ ಎನ್ನುವುದು ದೌರ್ಬಲ್ಯವಲ್ಲ. ಸಹಿಸಿಕೊಳ್ಳುವ ವ್ಯಕ್ತಿ ಮೌನವಾಗಿದ್ದಾನೆ ಎಂದರೆ ಅವನಿಗೆ ಶಕ್ತಿ ಇಲ್ಲ ಎಂದಲ್ಲ, ಅವನು ತನ್ನ ಶಕ್ತಿಯನ್ನು ನಿಯಂತ್ರಿಸಿಕೊಳ್ಳಲು ಕಲಿತಿದ್ದಾನೆ ಎಂಬುದರ ಸಂಕೇತ. ಆದರೆ ಅದೇ ಸಹನೆ ಮಿತಿ ಮೀರಿ ಹೋದರೆ ದುಃಖ ಕೊಟ್ಟವರು ಬದುಕಿದ್ದರೂ ಸತ್ತವರಂತೆ ಆಗುತ್ತಾರೆ. ಸ್ನೇಹಿತರೆ, ಜೀವನವು ಒಂದು ಗೋಣಿ ಚೀಲದಂತಿದೆ. ಅದು ಹೊಸದಾಗಿದ್ದಾಗ ಎಲ್ಲರೂ ಅದರಲ್ಲಿ ತಮ್ಮ ಅಗತ್ಯಗಳನ್ನು ತುಂಬುತ್ತಾರೆ. ಆದರೆ ಅದು ಅರಿದು ಹೋದಾಗ ಕಾಲಿನಿಂದ ತುಳಿಯುತ್ತಾರೆ. ಆದ್ದರಿಂದ ಜನರ ಅಭಿಪ್ರಾಯದ ಮೇಲೆ ಬದುಕುವುದಕ್ಕಿಂತ ನಿಮ್ಮ ಆತ್ಮ ಗೌರವದ ಮೇಲೆ ಬದುಕುವುದು ಮುಖ್ಯ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ತಪ್ಪಿದ ಕ್ಷಣ ಮತ್ತೆ ಬರುವುದಿಲ್ಲ. ಆದರೆ ತಪ್ಪಿನಿಂದ ಪಾಠ ಕಲಿತ ವ್ಯಕ್ತಿ ಮತ್ತೆ ಏಳಬಹುದು. ಮುಳುಗಿದ ಸೂರ್ಯ ಮತ್ತೆ ಉದಯಿಸುವಂತೆ ಮೋಸಕ್ಕೆ ಸೋತ ವ್ಯಕ್ತಿಯು ಮತ್ತೆ ಗೆಲ್ಲಬಹುದು. ಸೋಲು ಅಂತಿಮವಲ್ಲ, ಅದು ಯಶಸ್ಸಿನ ಹೊಸ ಆರಂಭ. ಸ್ವಾರ್ಥದಿಂದ ಕಟ್ಟಿದ ಸಂಬಂಧಗಳು ಹೆಚ್ಚು ದಿನ ಉಳಿಯುವುದಿಲ್ಲ. ಆದರೆ ಪ್ರೀತಿ, ನಂಬಿಕೆ ಮತ್ತು ಗೌರವದಿಂದ ಕಟ್ಟಿದ ಸಂಬಂಧಗಳನ್ನು ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲ. ನಿಜವಾದ ಸಂಬಂಧಗಳು ದೂರದಿಂದ ಅಲ್ಲ, ಹೃದಯದಿಂದ ಸಂಪರ್ಕ ಹೊಂದಿರುತ್ತದೆ. ನಿಮ್ಮ ಬಳಿ ಎಷ್ಟು ಇದೆ ಎನ್ನುವುದು ಮುಖ್ಯವಲ್ಲ, ನಿಮ್ಮ ಬಳಿ ಇರುವುದರಲ್ಲಿ ಎಷ್ಟು ಹಂಚಿಕೊಳ್ಳುತ್ತೀರಿ ಎಂಬುದು ಮುಖ್ಯ. ಕೊಡುವ ಮನಸ್ಸುಳ್ಳವರ ಮನೆ ಬಾಗಿಲಿಗೆ ದೇವರ ಆಶೀರ್ವಾದ ತಾನಾಗಿಯೇ ಬರುತ್ತದೆ. ಪರಮಾತ್ಮನು ಸಂಪತ್ತಿಗಿಂತ ದೊಡ್ಡ ಹೃದಯವನ್ನು ಹೆಚ್ಚು ಪ್ರೀತಿಸುತ್ತಾನೆ. ಇನ್ನೊಂದು ಮುಖ್ಯ ಪಾಠ ಏನೆಂದರೆ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ಯಾಕೆಂದರೆ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರಿಗಿಂತ ಅದನ್ನು ಕೇಳಿ ಒಳಗೊಳಗೆ ಸಂತೋಷ ಪಡುವವರೇ ಹೆಚ್ಚು. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರವಾಗಿರುತ್ತೆ. ಸಾಧನೆ ಮಾಡಲು ಬಯಸುವವರು ಸರಳ ಜೀವನವನ್ನು ಆರಿಸಿಕೊಳ್ಳುತ್ತಾರೆ. ಯಾಕೆಂದರೆ ಅವರ ಗಮನ ಪ್ರದರ್ಶನದ ಮೇಲಲ್ಲ, ಪ್ರಗತಿಯ ಮೇಲೆ ಇರುತ್ತೆ. ಮತ್ತು ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಲು ತಾನೇ ಹೋರಾಡುತ್ತಾನೋ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೋಪ ಬರುತ್ತೆ. ಆದರೆ ಕೋಪ ಬರುವುದು ಸಾಮಾನ್ಯ, ಅದನ್ನು ನಿಯಂತ್ರಿಸುವುದು ಅಸಾಮಾನ್ಯ. ಕೋಪ ಎಲ್ಲರಿಗೂ ತಕ್ಷಣ ಬರುತ್ತೆ, ಆದರೆ ತಾಳ್ಮೆ ಎನ್ನುವುದು ಜೀವನವನ್ನು ಆಳವಾಗಿ ಅರಿತವನ ಬಳಿ ಮಾತ್ರ ಇರುತ್ತೆ. ಕೋಪ ಒಂದು ಕ್ಷಣದ ಹುಚ್ಚು, ಆದರೆ ಅದರ ಪರಿಣಾಮ ಅನೇಕ ವರ್ಷಗಳ ನೋವನ್ನು ಕೊಡಬಹುದು.
ಸಮಾಜದ ಭಯದಿಂದ ನಿಮ್ಮ ನಿರ್ಧಾರಗಳನ್ನು ಎಂದಿಗೂ ಬದಲಾಯಿಸಬೇಡಿ. ಸಮಾಜವು ಸಲಹೆ ನೀಡುತ್ತೆ, ಆದರೆ ನಿಮ್ಮ ಜೀವನದ ಹೊಣೆ ಹೊರುವುದಿಲ್ಲ. ಕೆಲವೊಮ್ಮೆ ಕೆಟ್ಟತನಕ್ಕೆ ಮಾತ್ರವಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಶಿಕ್ಷೆ ಸಿಗುತ್ತೆ. ಆದ್ದರಿಂದ ಒಳ್ಳೆಯವರಾಗಿರಿ, ಆದರೆ ನಿಮ್ಮ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳಿ. ಕೋಪವನ್ನು ನಿಯಂತ್ರಿಸಿ, ತಾಳ್ಮೆಯನ್ನು ಬೆಳೆಸಿಕೊಳ್ಳಿ, ಪ್ರೀತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಆಗ ಜೀವನ ನಿಮ್ಮನ್ನು ನೀವು ಕನಸು ಕಂಡಿದ್ದಕ್ಕಿಂತ ಎತ್ತರಕ್ಕೆ ಕರೆದೊಯ್ಯುತ್ತೆ. ಕೊನೆಯದಾಗಿ ಒಂದು ಮಾತು, ತನ್ನ ಇಚ್ಛೆಯಂತೆ ಬದುಕಲು ಯಾರಿಗೂ ಸಂಪೂರ್ಣವಾಗಿ ಸಾಧ್ಯವಾಗಿಲ್ಲ. ನಾವು ಯೋಚಿಸುವುದು ಒಂದು, ಆಗುವುದು ಇನ್ನೊಂದು. ಆದರೂ ಬದುಕಿನ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ನೀವು ಒಬ್ಬಂಟಿಯಲ್ಲ, ಸದ್ಯಕ್ಕೆ ಯಾರಿಗೂ ನಿಮ್ಮ ಅಗತ್ಯವಿಲ್ಲ ಅಷ್ಟೇ. ಆದರೆ ನಿಮ್ಮ ಸಮಯ ಬಂದಾಗ ಜಗತ್ತೇ ನಿಮ್ಮನ್ನು ಹುಡುಕುತ್ತದೆ. ನಗುತ್ತಾ ಇರಿ, ಕಲಿಯುತ್ತಾ ಇರಿ, ಮುಂದೆ ಸಾಗುತ್ತಾ ಇರಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಮತ್ತು ಯಾವಾಗಲೂ ಸಂತೋಷವಾಗಿರಿ, ಯಾವಾಗಲೂ ನಗು ನಗುತ್ತಾ ಇರಿ.